ಕೈ ರುಚಿ ಇವತ್ತು ಸ್ಪೆಷಲ್ಲು. ಯಾಕೆ ಅಂದರೆ ನಾನು ವಿಶೇಷವಾದಂಥ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಉಡುಪಿಗೆ ಹೋಗಿ ಮಟ್ಟಿಗೆ ಹೋಗಿ ತೊಗೊಂಬಂದು ನಿಮಗೆ ತೋರಿಸ್ಬೇಕು ಅಂತ. ಇದು ಮಟ್ಟುವಿನ ಅರವೆ ಸೊಪ್ಪು, ಇದು ಹಸಿರುದು, ಇದು ಕೆಂಪುದು. ಇದು ಬಹಳ ರುಚಿಕರವಾದಂಥ ಸಾಂಬಾರು ಮಾಡ್ಬೋದು ಇದರಲ್ಲಿ. ಸೊ ನಾನು ಇದನ್ನು ನಿಮಗೆ ಮಾಡಿ ತೋರಿಸ್ತೀನಿ. ನೀವೆಲ್ಲ ಅನ್ಕೋಬೋದು ಏನೇ ಇವನು ಹೋಗಿ ಅಲ್ಲಿ ಮಟ್ಟುವಿಂದ ಸೊಪ್ಪು ತಂದು ನಾವು ಹೋಗಿ ತೊಂಬರೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ಬೋದು. ಚಿಂತೆ ಮಾಡಬೇಡಿ, ನಾನು ಹಾಕುವ ಮಸಾಲೆ, ನಾನು ಮಾಡುವ ಶೈಲಿಯನ್ನು ನೀವು ಅಳವಡಿಸ್ಕೊಂಡು ನೀವು ಯಾವ ಸೊಪ್ಪು ತಿಂತೀರೋ ಆ ಸೊಪ್ಪೇ ಹಾಕಿ, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ, ಸೊ ಈಗ ನಾನು ಈ ಮಟ್ಟುವಿನ ಸ್ಪೆಷಲ್ ಅರವೆ ಸೊಪ್ಪು ಬಳಸಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇಟ್ಟಿರೋ ಹೆಸರು ಸಾಧು ಸಾಧು ಸಾಂಬಾರು ಅಂತ. ಸಾಧು ಅಂದರೆ ಶಹಬಾಷ್ ಅಂತ. ನೀವು ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಿದಾಗ ಭಗವಂತ ಮೇಲಿಂದ ನೋಡ್ತಾ ಇರ್ತಾನಲ್ಲ, ಅವನು ಸಾಧು ಅಂತಂದೆ. ಋಷಿ ಮುನಿಗಳು ಸಾಧು ಅಂತ ಹೇಳೋದನ್ನು ನೀವು ಕೇಳಿದ್ದೀರಾ. ಸಾಧು ಅಂದರೆ ಶಹಬಾಷ್ ಅಂತ. ಈ ಸಾಂಬಾರು ಮಾಡಿ ಕೊಟ್ಟರೆ ತಿಂದವರೆಲ್ಲ ನಿಮಗೆ ಶಹಬಾಷ್ ಅಂತಾರೆ. ಅದಕ್ಕೆ ಸಾಧು ಸಾಂಬಾರು. ಓಕೆ, ಈ ಸಾಧು ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪುಡಿ ಮಾಡ್ಕೋಬೇಕು. ಆ ಪುಡಿಗೆ ನಾನು ಬಳಸ್ತಕ್ಕಂಥ ಪದಾರ್ಥಗಳು 6 ಬ್ಯಾಡಗಿ ಮೆಣಸಿನಕಾಯಿ, ಒಂದು 10 ಗುಂಟೂರು ಮೆಣಸಿನಕಾಯಿ, ಕರಿಮೆಣಸು, ಜೀರಿಗೆ, 2 ಸ್ಪೂನಷ್ಟು ಸಾಸಿವೆ, 2 ಸ್ಪೂನಷ್ಟು ಮೆಂತ್ಯ, 4 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು ಸ್ವಲ್ಪ ಇಂಗು, ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ಇದೆಲ್ಲವನ್ನು ನಾನು ಬಳಸಿ ಒಂದು ಪುಡಿ ಮಾಡ್ತೀನಿ. ಬೇಳೆಯನ್ನು ಈಗಾಗಲೇ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಯಾಕೆ ನೆನೆಸಿದ್ದೀನಿ ಅಂದರೆ ಬೇಯಿಸೋದು ಭಾಳ ಬೇಗ ಬೇಯತ್ತದು ನೆನೆಸಿಟ್ಕೊಂಡ್ರೆ. ಹಾಗಾಗಿ ಒಂದು ಸ್ವಲ್ಪ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಅದಲ್ದಿರ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ತುರಿ, ಅಕ್ಕಿ ಹಿಟ್ಟು ಮತ್ತು ಸೊಪ್ಪು. ನಾನು ತಂದಿರತಕ್ಕಂಥ ಈ ಸ್ಪೆಷಲ್ ಮಟ್ಟು ಸೊಪ್ಪಿದೆಯಲ್ಲ, ಆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಸೊ ಫಸ್ಟ್ ಏನು ಮಾಡೋಣ ಅಂದರೆ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಬೇಳೆನ ಬೇಯಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಣ, ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಇದು ಚೆನ್ನಾಗಿ ಕೂಗಬೇಕು. ಒಂದು 4 ಸಲ ಕೂಗಿದ್ಮೇಲೆ ಆರಿದ್ಮೇಲೆ ಬೇಳೆ ಬೆಂದಿರುತ್ತೆ. ಅಷ್ಟರಲ್ಲಿ ಈ ಕಡೆ ನಾವು ಪುಡಿ ಮಾಡ್ಕೊಳ್ಳೋಣ. ಮೊದಲು ಇದಕ್ಕೆ 2 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಣ. ಫಸ್ಟು 8 ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಒಂದು 10 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು. ಇದು ಸಿಡಿಯೋ ತನಕ ಇದನ್ನು ಸ್ವಲ್ಪ ಹುರ್ಕೋಬೇಕು. ಕೊತ್ತಂಬರಿ ಬೀಜ ಸಿಡಿಯೋಕ್ಕೆ ಶುರುವಾಗುತ್ತೆ. ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಜೀರಿಗೆ 2 ಟೀ ಸ್ಪೂನಷ್ಟು, ಸಾಸಿವೆ 2 ಟೀ ಸ್ಪೂನಷ್ಟು, ಮೆಂತ್ಯ, ಈಗ ಇದಕ್ಕೆ ಮೆಣಸು ಹಾಕೋಣ, ಕರಿಬೇವಿನ ಸೊಪ್ಪು ಹಾಕೋಣ. ಇದು ನೀರಿನ ಅಂಶ ಎಲ್ಲ ಹೋಗೋ ತನಕ ಇದನ್ನು ಹುರ್ಕೋಬೇಕು. ಸ್ವಲ್ಪ ಒಣಗತ್ತಿದು. ಸ್ವಲ್ಪ ಹಿಂಗೆ ಹಾಕೋಣ, ಅರಿಶಿನ. ಈಗ ಇದನ್ನು ಪುಡಿ ಮಾಡ್ಕೋಬೇಕು. ಈಗ ಪುಡಿ ಮಾಡಿ ಇಟ್ಕೊಂಡಾಯಿತು. ಓಕೆ, ನೆಕ್ಸ್ಟು ಒಂದು ಪೇಸ್ಟ್ ರುಬ್ಕೊಳ್ಳೋಣ. ಅದಕ್ಕೆ ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಾದರೂ ಬಳಸ್ಬೋದು ಅಥವಾ ಅಕ್ಕಿನಾದರೂ ಬಳಸ್ಬೋದು. ನಾನು ಅಕ್ಕಿ ಹಿಟ್ಟು ಬಳಸ್ತಾ ಇದ್ದೀನಿ. ಈಗ ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ಈ ಕಡೆ ಸೊಪ್ಪನ್ನು ಬೇಕಿಡೋಣ. ಕೆಂಪು ಹಸಿರು 2 ಎಲೆನೂ ಕತ್ತರಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋಣ. ಈ ಕಡೆ ಇದನ್ನು ರುಬ್ಬೋಣ. ಸೊ ಇದನ್ನು ನುಣ್ಣಗೆ ರುಬ್ಕೋತೀನಿ. ಓಕೆ, ಇದು ಮುಕ್ಕಾಲು ಬೆಂದಿದೆ. ಈಗ ಇದಕ್ಕೆ ಪುಡಿ ಹಾಕೋಣ. ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಬೇಳೆ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಕುದಿಬೇಕು. ಓಕೆ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕೊಳ್ಳೋಣ. ಈಗ ಇದಕ್ಕೆ ಬೆಲ್ಲ ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು ಹಾಕೋಣ. ಓಕೆ, ಈಗ ಒಗ್ಗರಣೆ ಹಾಕೋಣ. ತುಪ್ಪ, ಒಂಚೂರು ಹಿಂಗೆ ಹಾಕೋಣ, ಸಾಸಿವೆ, ಆಫ್ ಮಾಡೋದು. ಸಾಧು ಸಾಂಬಾರ್ ರೆಡಿ. ಸಾಧು ಸಾಂಬಾರ್ ಬೇಕಾಗುವ ಪದಾರ್ಥಗಳು: ಹರವೆ ಸೊಪ್ಪು, ತೊಗರಿಬೇಳೆ,
ಬ್ಯಾಡಗಿ ಮೆಣಸಿನಕಾಯಿ 6, ಗುಂಟೂರು ಮೆಣಸಿನಕಾಯಿ 10, ಕೊತ್ತಂಬರಿ ಬೀಜ 4 ಚಮಚ, ಸಾಸಿವೆ 2 ಚಮಚ, ಜೀರಿಗೆ 2 ಚಮಚ, ಮೆಣಸು 2 ಚಮಚ, ಮೆಂತ್ಯ 2 ಚಮಚ, ಇಂಗು, 1 ಹಿಡಿ ಕರಿಬೇವು, ಹುಣಸೆಹಣ್ಣು, ಬೆಲ್ಲ, ಉಪ್ಪು, ತೆಂಗಿನ ತುರಿ, ಅಕ್ಕಿ ಹಿಟ್ಟು ಮತ್ತು ಅರಿಶಿನ. ಮಾಡುವ ವಿಧಾನ: ಕುಕ್ಕರಿಗೆ ಬೇಳೆ, ನೀರು, ಅರಿಶಿನ, ಎಣ್ಣೆ ಹಾಕಿ ಬೇಯಿಸಿಕೊಳ್ಳಿ. ಪ್ಯಾನ್ಗೆ ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಮೆಣಸು, ಮೆಂತ್ಯ, ಕರಿಬೇವು ಎಲ್ಲ ಒಂದೊಂದಾಗಿ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ. ಜೊತೆಗೆ ಇಂಗು, ಅರಿಶಿನ ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ 2 ಚಮಚ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ಜೊತೆಗೆ ತೆಂಗಿನ ತುರಿ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಳ್ಳಿ. ಪಾತ್ರೆಗೆ ನೀರು, ಸೊಪ್ಪು, ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಅದಕ್ಕೆ ತಯಾರಾದ ಪುಡಿ, ಬೇಯಿಸಿದ ಬೇಳೆ, ರುಬ್ಬಿದ ಮಿಶ್ರಣ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ ಹಾಕಿ ಚೆನ್ನಾಗಿ ಕುದಿಸಿ ತುಪ್ಪ, ಇಂಗು, ಸಾಸಿವೆಯ ಒಗ್ಗರಣೆ ಕೊಟ್ಟರೆ ಸಾದು ಸಾಂಬಾರ್ ಸವಿಯಲು ಸಿದ್ಧ.